ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಶಂಸಾ ಅಜಯ್ಗೆ ಕಾಲ್ ಮಾಡಿ ಹೇಳ್ತಾಳೆ, ನಾಳೆ ನೀವು ನಾನು ಹೇಳೋ ಪ್ಲೇಸ್ಗೆ ಬನ್ನಿ, ಶಶಿ ಅವರ ಬಗ್ಗೆ ಅಂಶ್ಗೆ ತಿಳಿಸಬೇಕು ಹೇಳ್ತಾಳೆ. ಆಯಿತು ಹೇಳ್ತಾನೆ ಅಜಯ್. ಹಾಗೆ ರಾತ್ರಿ ಪ್ರಶಂಸಾ ಪುನರ್ವಿನ ಕೇಳ್ತಾಳೆ, ಪುಟ್ಟ ನಿಮ್ಮ ಮಮ್ಮಿ ಬಂದರೆ ಹೋಗ್ತೀಯಾ ಅವರ ಜೊತೆ ಅಂತ. ಹ್ಞೂ, ಆದರೆ ನೀನು ಬಾ ನಮ್ಮ ಜೊತೆ ಹೇಳ್ತಾಳೆ. ಒಂದೇ ಆಪ್ಷನ್ ಪುಟ್ಟ, ಮಮ್ಮಿ ಇಲ್ಲ ನಾನು, ಯಾರು ಬೇಕು? ನಾನು ಬೇಕು ಅಂದರೆ ಮಮ್ಮಿನ ಬಿಡಬೇಕು ಹೇಳ್ತಾಳೆ. ಪುನರ್ವಿ ಅಳ್ತಾಳೆ. ಯಾಕೆ ಪುಟ್ಟ ಅಳ್ತೀಯಾ? ನನಗೆ ನೀವು ಎಲ್ಲರೂ ಬೇಕು, ನಿಂಗೆ ಮಮ್ಮಿ ಇಂಪಾರ್ಟೆಂಟ್ ಅಲ್ವಾ, ನೀನು ಮಮ್ಮಿ ಜೊತೆ ಇರೋದು ಬೆಟರ್ ಅಲ್ವಾ ಅಂತ ಕಣ್ಣು ಮುಖ ಉರಿಸ್ತಾ ಹೇಳ್ತಾಳೆ. ಹ್ಞೂ ಅಂತ ಪುನರ್ವಿ ಪ್ರಶಂಸಾ ಕಾಲಲ್ಲಿ ಮಲ್ಕೊಳ್ತಾಳೆ. ಪ್ರಶಂಸಾ ಮಾತು ಕೇಳಿಸಿಕೊಂಡ ಅಂಶು ಒಳಗೆ ಬಂದು ಪ್ರಶಂಸಾ ಕೈ ಹಿಡಿದು ಎಳಿತಾನೆ. ಏನು ಅಂತ ಕೈ ಸನ್ನೆಯಲ್ಲಿ ಕೇಳ್ತಾಳೆ ಪ್ರಶಂಸಾ. ಬಾ ಹೇಳಿ ಎಳಿತಾನೆ. ಪ್ರಶಂಸಾ ತಲೆ ಆಡಿಸಿ ಪುನರ್ವಿನ ಬೆಡ್ ಮೇಲೆ ಮಲಗಿಸಿ ಹೋಗ್ತಾಳೆ. ಅಂಶು ಪ್ರಶಂಸಾನ ಗುರಾಯಿಸಿ ನೋಡ್ತಾನೆ. ಯಾಕೆ ಹಾಗೆ ನೋಡ್ತೀರಿ ಕೇಳ್ತಾಳೆ. ಯಾಕಾ? ನೀನು ಪುನರ್ವಿಗೆ ಏನು ಕೇಳ್ತಿದ್ದೆ ಕೇಳಿಸಿಕೊಂಡ್ರಾ? ಇನ್ನೊಂದು ಸಲ ನೀನು ಆ ಥರ ಮಾತು ಆಡಿದರೆ ನನ್ನ ಕೈಯಿಂದ ಸರಿಯಾಗಿ ಬೀಳುತ್ತೆ ನಿಂಗೆ ಅಂತಾನೆ. ಪುನರ್ವಿ ಆ ಹಾಳಾದವಳನ್ನು ಮರೆತು ಖುಷಿಯಾಗಿ ಇರಲಿ ಅಂತ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ. ನೀನು ಅವಳನ್ನು ನೆನಪಿಸ್ತೀಯ? ನೀನು ಇನ್ನು ಪುನರ್ವಿನ ನೋಡ್ಕೊಳ್ಳೋದು ಬೇಡ, ನಡಿ ಇಲ್ಲಿಂದ. ಅಲ್ಲ, ಅವಳಿಗೆ ಅವಳ ಅಮ್ಮ ಅಂದರೆ ಪ್ರೀತಿ ಇರಲ್ವಾ? ನೀವು ಎಷ್ಟೇ ಮರೆಸೋಕೆ ನೋಡಿದ್ರು ಮರೆಯೋ ಬಂಧ ಅಲ್ಲ ಅದು. ಅವಳನ್ನು ನೀವು ಹೇಗೆ ನೋಡಿಕೊಂಡ್ರು ಅವಳು ಮಾತ್ರ ಅವಳ ಮಮ್ಮಿನ ಇಷ್ಟಪಡೋದು. ನಾನು ಎಷ್ಟೋ ಸಲ ನೋಡಿದ್ದೀನಿ. ಅವಳಿಗೆ ಅವಳ ಅಮ್ಮನೇ ಪ್ರಪಂಚ. ಯಾಕಂದರೆ ನೀವೆಲ್ಲ ಅವಳಿಗೆ ಎಷ್ಟು ನೋವು ಕೊಟ್ಟಿದ್ರಿ ಕತ್ತಲೆ ಕೋಣೆಯಲ್ಲಿ ಹಾಕಿ. ಅವಳ ಅಮ್ಮ ಇದ್ದಿದ್ರೆ ಆ ಥರ ನೋಡ್ಕೊಳ್ತಿದ್ರ ಪ್ರಶಂಸಾ ಎಂದು ಜೋರಾಗಿ ಗದರಿಸ್ತಾನೆ ಅಂಶ್. ಕಿರುಚಬೇಡಿ, ನೀವು ಮಾಡಿರೋದು ಯೋಚನೆ ಮಾಡಿ. ಹಾಗೆ ನಾಳೆ ಪುನರ್ವಿನ ಕರ್ಕೊಂಡು ಪಾರ್ಕಿಗೆ ಹೋಗಬೇಕಂತೆ, ರೆಡಿಯಾಗಿ ಈಗ ಮಲ್ಕೊಳ್ಳಿ ಹೇಳಿ ಹೋಗ್ತಾಳೆ. ಅಂಶ್ ಕೋಪದಿಂದ ಪ್ರಶಂಸಾ ಕಡೆ ನೋಡ್ತಾ, ಇವಳಿಗೆ ಏನಾಗಿದೆ? ಪುನರ್ವಿ ಇವಳಿಗೆ ಭಾರ ಆಗ್ತಿದ್ದಾಳ? ನಾಳೆ ಇದರ ಬಗ್ಗೆ ಮಾತಾಡಬೇಕು ಇವಳ ಜೊತೆ ಅಂತ ಅನ್ಕೊಳ್ತಾ ರೂಮ್ಗೆ ಹೋಗ್ತಾನೆ. ಮಲ್ಕೊಂಡ್ರು ನಿದ್ದೆ ಬರ್ತಿರ್ಲಿಲ್ಲ. ಪ್ರಶಂಸಾ ಹೇಳಿರೋ ವಿಷಯ ತಲೆಯಲ್ಲಿ ಓಡುತ್ತಿತ್ತು. ಪುನರ್ವಿಗೆ ಅವಳ ಅಮ್ಮ ಅಂದರೆ ಇಷ್ಟ, ನೀವು ಅವಳಿಗೆ ತಾಯಿ ಆಗೋಕ್ಕೆ ಆಗಲ್ಲ ಹೇಳಿರೋದು ಮನಸ್ಸಿಗೆ ಚುಚ್ಚುತ್ತಾ ಇತ್ತು. ಪುನರ್ವಿ ಅವಳ ಅಮ್ಮ ಜೊತೆ ಇರಬೇಕಿತ್ತ? ಅವಳ ಅಮ್ಮಗೆ ಅವಳ ಬಾಯ್ ಫ್ರೆಂಡ್ ಬೇಕು ಅಂತ ಹೋಗಿದ್ದಾಳೆ. ಮಗುನ ನೋಡ್ಕೊಳ್ತಾಳ? ಅವಳಂತ ನೀಚ ತಾಯಿ ಯಾರೂ ಇಲ್ಲ. ನನ್ನ ಪವಿತ್ರವಾದ ಪ್ರೀತಿಗೆ ಮೋಸ ಮಾಡಿದ್ಲು. ಆ ಮಗುನ ಹಾಸ್ಟೆಲ್ಗೆ ಹಾಕೋದು ಬೇಡ ಅಂತ ನನ್ನ ಅಮ್ಮ ಇಟ್ಕೊಂಡ್ರು. ಅತ್ತೆ ಹೇಳ್ತಿದ್ರು ಆ ಮಗು ನಿಂದಲ್ಲ ಅಂತ, ಆದರೂ ಪ್ರೀತಿಯಿಂದ ನೋಡ್ಕೊಳ್ತಿದ್ದೀನಿ. ಪ್ರಶಂಸೆಗೆ ಪುನರ್ವಿ ನನ್ನ ಮಗಳು ಅಲ್ಲ ಅನ್ನೋದು ಅತ್ತೆ ಹೇಳಿದ್ದಾರಾ? ಛೇ, ಏನೇನೋ ಯೋಚನೆ ಬರ್ತಿದೆ. ನಾಳೆ ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಎಂದು ಕಣ್ಣು ಮುಚ್ಚಿ ಮಲ್ಕೊಳ್ತಾನೆ. ಬೆಳಗ್ಗೆ ಪ್ರಶಂಸಾ ಬೇಗ ಎದ್ದು ಪುನರ್ವಿಯ ಕೆಲಸ ಮುಗಿಸಿ ಅವಳನ್ನು ರೆಡಿ ಮಾಡಿ ಹೇಳ್ತಾಳೆ, ಪುಟ್ಟ ನಿಂಗೆ ಇವತ್ತು ದೊಡ್ಡ ಸರ್ಪ್ರೈಸ್ ಇದೆ. ಹೌದಾ ಹಂಸ? ಏನು? ಅರೆ, ಹೇಳಿದರೆ ಸರ್ಪ್ರೈಸ್ ಆಗುತ್ತಾ? ಪುನರ್ವಿ ನಗ್ತಾಳೆ. ಅಷ್ಟರಲ್ಲಿ ಪ್ರಶಂಸಾಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ. ಹಲೋ ಮೇಡಮ್, ಅಂಶ್ ಅವರಿಗೆ ಕಾಲ್ ಮಾಡಿದ್ದೆ, ಪಿಕ್ ಮಾಡಿಲ್ಲ ಅವರು. ಏನು ವಿಷಯ ಸರ್ ಅಂತ ಕೇಳ್ತಾಳೆ ಪ್ರಶಂಸಾ. ಅದು ನಿಮ್ಮ ಕೇಸ್ನ ಕ್ರಿಮಿನಲ್ ಯಾರು ಅಂತ ಗೊತ್ತಾಗಿದೆ. ಹೌದಾ? ನಾವು ಮನೆಗೆ ಬರ್ತೇವೆ. ಎಲ್ಲರೂ ಮನೆಯಲ್ಲೇ ಇರಬೇಕು ಹೇಳಿ, ಯಾರೂ ಮಿಸ್ ಆಗಬಾರ್ದು ಹೇಳ್ತಾರೆ. ಓಕೆ ಹೇಳ್ತಾಳೆ ಪ್ರಶಂಸಾ. ನಿಮ್ಮ ಪಪ್ಪ ಯಾಕೆ ಎದ್ದಿಲ್ಲ ಇನ್ನು? ಇಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಹೋಗ್ತಿದ್ರು, ಇನ್ನೂ ಎದ್ದು ಬಂದಿಲ್ಲ. ಯಾಕೆ ಹುಷಾರಿಲ್ವಾ ಅವರಿಗೆ ಅಂತ ಕೇಳ್ತಾಳೆ ಪುನರ್ವಿ. ನಿನ್ನೆ ಚೆನ್ನಾಗೇ ಇದ್ರು ಅಲ್ವಾ? ಹ್ಞೂ, ಬಾ ನೋಡೋಣ ಹೇಳಿ ಹೋಗ್ತಾರೆ. ಪುನರ್ವಿ ವೀಲ್ ಚೇರ್ನಲ್ಲಿ ಅಂಶ್ ರೂಮ್ಗೆ ಹೋಗ್ತಾಳೆ. ಅಂಶ್ ಮಲಗಿರ್ತಾನೆ. ಪಪ್ಪ ಪಪ್ಪ ಅಂತ ಕರೀತಾ ಬೆಡ್ ಪಕ್ಕ ಹೋಗ್ತಾಳೆ.
ಹೃದಾಂಶ್ ಕಣ್ಬಿಟ್ಟು ನೋಡುವಾಗ ಪುನರ್ವಿ ಮತ್ತೆ ಪ್ರಶಂಸಾ ಅವನ ಪಕ್ಕ ಇದ್ರು. ಪಪ್ಪ ಯಾಕೆ ಎದ್ದಿಲ್ಲ, ಹುಷಾರಿಲ್ವಾ ಕೇಳ್ತಾಳೆ. ಹಾಗೇನೂ ಇಲ್ಲ ಪುಟ್ಟ, ನೈಟ್ ನಿದ್ದೆ ಬಂದಿಲ್ಲ, ಹೆಡ್ಡೇಕ್ ಇತ್ತು. ಹೌದಾ, ಸ್ಟ್ರಾಂಗ್ ಕಾಫಿ ಕುಡೀರಿ ಪಪ್ಪ. ಹ್ಞೂ ಹೇಳ್ತಾ ಓರೆ ನೋಟದಲ್ಲಿ ಪ್ರಶಂಸನ ನೋಡ್ತಾನೆ. ಪ್ರಶಂಸಾ ಬೇರೆ ಏನೋ ನೋಡ್ತಾ ಇರ್ತಾಳೆ. ಪುನರ್ವಿ ಹೇಳ್ತಾಳೆ, ಹಂಸ ಪಪ್ಪಗೆ ಕಾಫಿ ಮಾಡಿ ಕೊಡು ಅಂತ. ಜಯಮ್ಮಗೆ ಹೇಳಿ ಹೇಳ್ತಾಳೆ, ಯಾಕೆ ಹಂಸ ನೀನು ಮಾಡಲ್ಲ? ಏನಿಲ್ಲ ಪುಟ್ಟ ಹೇಳಿ ಹಂಸನ ನೋಡ್ತಾ, ನಾನು ಹೊರಗಡೆ ಇರ್ತೀನಿ, ಕಾಫಿ ತರೋಕ್ಕೆ ಹೇಳ್ತೀನಿ ಹೇಳಿ ಹೋಗ್ತಾಳೆ. ಹಂಸ ಹೋಗಿರೋದು ನೋಡಿ ಪುನರ್ವಿ ಕೇಳ್ತಾಳೆ, ಪಪ್ಪ ನೀನು ಹಂಸಗೆ ಬೈದ್ಯಾ? ಇಬ್ರು ಟೂ ಬಿಟ್ಟಿದ್ದೀರಾ? ಇಲ್ಲ ಪುಟ್ಟ, ನಾನು ಯಾಕೆ ಬೈಲಿ? ಹಂಸ ಯಾಕೋ ಬೇಜಾರಿನಲ್ಲಿ ಇದ್ಲು. ಈಗ ನಿಮಗೆ ಕಾಫಿನೂ ಮಾಡಿಲ್ಲ, ಏನೋ ಆಗಿದೆ ಅಂತ ಹೇಳ್ತಾಳೆ ಪುನರ್ವಿ. ಅದಿರಲಿ, ಪಾರ್ಕ್ಗೆ ಹೋಗ್ಬೇಕಲ್ವಾ, ರೆಡಿ ಆದ್ಯಾ? ಹ್ಞೂ ಪಪ್ಪ, ಹಂಸ ಏನೋ ಸರ್ಪ್ರೈಸ್ ಇದೆ ಹೇಳಿದ್ದಾಳೆ. ಆಗ ಅಂಶಿಗೆ ಶಾಕ್ ಆಗುತ್ತೆ. ಪಾರ್ಕ್ಗೆ ಹೋಗೋ ಪ್ಲ್ಯಾನ್ ಪ್ರಶಂಸನೆ ಮಾಡಿರೋದಾ? ಅಂಶ್ ಮುಖದಲ್ಲಿ ಅನುಮಾನ ಮೂಡಿತು. ಮನಸ್ಸಿನಲ್ಲಿ ಏನೋ ಕಾಡಿತು. ಇವಳು ನಿನ್ನೆ ರಾತ್ರಿಯಿಂದ ವಿಚಿತ್ರವಾಗಿ ನಡೆದುಕೊಳ್ತಿದ್ದಾಳೆ. ಏನೋ ನನ್ನಿಂದ ಮುಚ್ಚಿಟ್ಟಿದ್ದಾಳೆ. ಅಷ್ಟರಲ್ಲಿ ಜಯಮ್ಮ ಕಾಫಿ ತಂದು ಕೊಟ್ಟಳು. ಅಂಶ್ ಕಪ್ಪು ಹಿಡಿದು 2 ಸಿಪ್ ಕುಡಿದ. ಹೊರಗೆ ಪ್ರಶಂಸಾ ಯಾರ ಜೊತೆನೋ ಫೋನ್ನಲ್ಲಿ ನಿಧಾನವಾಗಿ ಮಾತನಾಡುತ್ತಿದ್ದಳು. ಹೌದು, ನಾವು ಅರ್ಧ ಗಂಟೆಯಲ್ಲಿ ಹೊರಡ್ತೀವಿ, ನೀವು ಕೂಡ ಟೈಮ್ಗೆ ಬನ್ನಿ ಹೇಳಿ ಕಾಲ್ ಕಟ್ ಮಾಡುತ್ತಿದ್ದಂತೆ ಅಂಶ್ ಬಾಗಿಲಿನ ಹಿಂದೆ ನಿಂತಿದ್ದ. ಯಾರ ಜೊತೆ ಮಾತಾಡ್ತಿದ್ದೆ? ಪ್ರಶಂಸಾ ಒಂದು ಕ್ಷಣ ಬೆಚ್ಚಿ ಬಿದ್ದಳು. ಇನ್ಸ್ಪೆಕ್ಟರ್ ಸರ್. ಸುಳ್ಳು ಹೇಳಬೇಡ, ನಿಜ. ನಿಧಾನವಾಗಿ ಯಾಕೆ ಮಾತಾಡ್ತಿದ್ದೆ? ಪ್ರಶಂಸಾ ಸಮಾಧಾನವಾಗಿ ಉಸಿರೆಳೆದಳು. ಇನ್ಸ್ಪೆಕ್ಟರ್ ಈಗ ಮನೆಗೆ ಬರ್ತಾರೆ ಅಂತೆ, ಎಲ್ಲರೂ ಮನೆಯಲ್ಲಿ ಇರಿ ಹೇಳಿದ್ರು ಅಷ್ಟೇ. ಅಂಶ್ ಕೋಪದಿಂದ ಅವಳನ್ನೇ ನೋಡಿದ. ನನ್ನ ಮನೆಯಲ್ಲಿ ಏನು ನಡೆಯುತ್ತಿದೆಯೋ ನನಗೆ ಗೊತ್ತಾಗಬೇಕು. ಗೊತ್ತಾಗುತ್ತೆ, ಸ್ವಲ್ಪ ತಾಳ್ಮೆ ಇಡಿ. ಅಷ್ಟರಲ್ಲಿ ಪುನರ್ವಿ ಬಂದು, ಪಪ್ಪ ರೆಡಿನಾ, ಹೋಗೋಣ ಎಂದಳು. ಅವಳ ಖುಷಿ ನೋಡಿ ಅಂಶ್ ಮತ್ತೇನು ಕೇಳಲಿಲ್ಲ. ಇನ್ನೊಂದು ಕಡೆ ರಮ್ಯಾ ಇಡೀ ರಾತ್ರಿ ಸರಿಯಾಗಿ ಮಲಗಿರಲಿಲ್ಲ. ಅಜಯ್ ಬರೆದ ಪತ್ರ ಮತ್ತೆ ಮತ್ತೆ ಕಣ್ಣ ಮುಂದೆ ಬರುತ್ತಿತ್ತು. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು. ಹಲೋ ರಮ್ಯಾ ಅಕ್ಕ, ಇವತ್ತು ಸಿಟಿ ಪಾರ್ಕ್ಗೆ ಬರ್ತೀರಾ ಅಲ್ವಾ? ಅಂಶ್ ಬರ್ತಾನಾ? ಹೌದು. ರಮ್ಯಾಳ ಹೃದಯ ಮತ್ತೆ ಜೋರಾಗಿ ಬಡಿಯಲು ಶುರುವಾಯಿತು. ನಾನು ಬರ್ತೀನಿ. ಅದೇ ಸಮಯದಲ್ಲಿ ಶಶಿ ತನ್ನ ರೂಮ್ನಲ್ಲಿ ಸೂಟ್ ಕೇಸ್ ತೆರೆದು ಚಿನ್ನ, ಹಣ, ದಾಖಲೆಗಳನ್ನು ಜೋಡಿಸುತ್ತಿದ್ದಳು. 2 ದಿನ ಈ ದೇಶ ಬಿಟ್ಟರೆ ಸಾಕು, ಯಾರು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಅವಳು ಅಲಮಾರಿಯಿಂದ ಒಂದು ಫೈಲ್ ತೆಗೆದಳು. ಅದರೊಳಗೆ ಆಸ್ತಿಯ ನಕಲಿ ಬಿಲ್ ಇತ್ತು. ಅಷ್ಟರಲ್ಲಿ ಹೊರಗಡೆ ಪೊಲೀಸ್ ಜೀಪಿನ ಸೈರನ್ ಕೇಳಿಸಿತು. ಶಶಿ ಕಿಟಕಿಯಿಂದ ನೋಡಿದಳು. ಇನ್ಸ್ಪೆಕ್ಟರ್ ಪ್ರಭಾಕರ್ ಇಬ್ಬರು ಪೊಲೀಸರ ಜೊತೆ ಗೇಟ್ ಒಳಗೆ ಬರುತ್ತಿದ್ದರು. ಅವಳ ಮುಖ ಬಿಳಿಚಿತು. ಇಷ್ಟು ಬೇಗ ಬಂದು ಬಿಟ್ರ? ತಕ್ಷಣ ಫೈಲ್ ಅಲಮಾರಿಯೊಳಗೆ ತಳ್ಳಿದಳು. ಮುಖದಲ್ಲಿ ಏನೂ ಆಗಿಲ್ಲ ಎನ್ನುವಂತೆ ನಗುತ್ತಾ ಹೊರಗೆ ಬಂದಳು. ಹಾಲ್ನಲ್ಲಿ ಎಲ್ಲರೂ ಸೇರಿದ್ದರು. ಇನ್ಸ್ಪೆಕ್ಟರ್ ಎಲ್ಲರನ್ನು ನೋಡಿ ಹೇಳಿದರು, ಯಾರು ಮನೆಯಿಂದ ಹೊರಗೆ ಹೋಗಬಾರದು. ಅಂಶ ಆಶ್ಚರ್ಯದಿಂದ, ಏನಾಯಿತು ಸರ್? ನೀವು ಕೊಟ್ಟಿರುವ ದೂರುಗಳ ತನಿಖೆಯಲ್ಲಿ ಹೊಸ ಸಾಕ್ಷಿಗಳು ಸಿಕ್ಕಿವೆ. ಶಶಿಯ ಗಂಟಲು ಒಣಗತೊಡಗಿತು. ಯಾವ ಸಾಕ್ಷಿ? ಇನ್ಸ್ಪೆಕ್ಟರ್ ನೇರವಾಗಿ ಅವಳನ್ನೇ ನೋಡಿದರು. ಅದನ್ನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀವಿ. ಶಶಿಯ ಕೈಗಳು ನಡುಗುತ್ತಿದ್ದವು. ಆದರೆ ಅದನ್ನು ಯಾರು ಗಮನಿಸದಂತೆ ಬಲವಂತವಾಗಿ ನಗುತ್ತಾ ನಿಂತಳು. ಅದೇ ಸಮಯದಲ್ಲಿ ಪ್ರಶಂಸಾ ಪುನರ್ವಿಯನ್ನು ಒಳಗೆ ಕರೆದುಕೊಂಡು ಹೋಗಿ, ಪುಟ್ಟ ಪಾರ್ಕ್ಗೆ ಮತ್ತೆ ಹೋಗೋಣ ಎಂದಳು. ಇಲ್ಲೇ ಇರಿ, ಈಗ ಬರ್ತೀನಿ ಅಂತ ಹೊರಗೆ ಹೋಗಿ ನಿಂತಳು. ಅಂಶ್ ಅವಳ ಮುಖ ನೋಡಿದ. ಇಂದು ಏನೋ ದೊಡ್ಡ ವಿಷಯ ನಡೆಯಲಿದೆ ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಮೂಡಿತು. ಕತೆ ಮುಂದುವರಿಯೋದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.